ನಮಸ್ಕಾರ. ನೀವು ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇ ಅಥವಾ ಅತಿಥಿಗಳಿಗೆ ಊಟ ನೀಡುವ ಯಾವುದೇ ಹೋಟೆಲ್ ವ್ಯವಹಾರ ನಡೆಸುತ್ತಿದ್ದರೆ FSSAI ರಿಜಿಸ್ಟ್ರೇಷನ್ ಅಥವಾ ಲೈಸೆನ್ಸ್ ಕಡ್ಡಾಯವಾಗಿದೆ. FSSAI ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದು ಭಾರತ ಸರ್ಕಾರದ ಆಹಾರ ಸುರಕ್ಷತಾ ಇಲಾಖೆ. ಗ್ರಾಹಕರಿಗೆ ಸುರಕ್ಷಿತ ಮತ್ತು ಗುಣಮಟ್ಟದ ಆಹಾರ ದೊರೆಯಲು ಪ್ರತಿಯೊಂದು ಆಹಾರ ವ್ಯವಹಾರವು FSSAI ನಿಯಮಗಳನ್ನು ಪಾಲಿಸಬೇಕು. ಮೊದಲು ಫಾಸ್ಕಸ್ ಪೋರ್ಟಲನ್ನು ಓಪನ್ ಮಾಡಿ, ನಂತರ ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ಆರ್ ರಿಜಿಸ್ಟ್ರೇಷನ್ನ ಆಯ್ಕೆ ಮಾಡಬೇಕಾಗುತ್ತೆ. ಇದು FSSAI ಫಾಸ್ಕಸ್ ಪೋರ್ಟಲ್. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಅಪ್ಲೈ ಫಾರ್ ನ್ಯೂ ಲೈಸೆನ್ಸ್ ಆರ್ ರಿಜಿಸ್ಟ್ರೇಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನೀವು ಜನರಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ. ಅದಾದಮೇಲೆ ಫುಡ್ ಸರ್ವಿಸಸಲ್ಲಿ ನಿಮ್ಮ ಬಿಸ್ನೆಸ್ ಯಾವುದಿದೆ, ರೆಸ್ಟೋರೆಂಟ್ ಇದೆ, ಹೋಟೆಲ್ ಇದೆ, ಕ್ಯಾಂಟೀನ್ ಇದೆ, ಕ್ಲಬ್ ಆರ್ ಕ್ಯಾಂಟೀನ್ ಇದೆ, ರಿಟೇಲ್ ಇದೆ, ಪೆಟಿ ರಿಟೇಲರ್ ಇದೆ, ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರೇಡ್ ರಿಟೇಲಲ್ಲಿ ಕೂಡ ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ರಿಟೇಲರ್ ಬರುತ್ತೆ. ಸೊ ಈಗ ನಾನು ರೆಸ್ಟೋರೆಂಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ರೆಸ್ಟೋರೆಂಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮ್ಮ ಆ್ಯನ್ಯುವಲ್ ಟರ್ನ್ ಓವರ್ ಅಪ್ ಟು 1.5 ಕೋಟಿವರೆಗೂ ಇದ್ದರೆ ಬೇಸಿಕ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಒನ್ನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಯು ಆರ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ ಎ ಓಪನ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ನೇಮ್ ಆಫ್ ದಿ ಅಪ್ಲಿಕೆಂಟ್ ಅಥವಾ ಕಂಪನಿ ನೇಮ್ ಹಾಕಿ, ಆ್ಯನ್ಯುವಲ್ ಟರ್ನ್ ಓವರ್ ಹಾಕಿ, ಡೆಸಿಗ್ನೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ನ ಎಂಟರ್ ಮಾಡಿ. ಒಂದು ವೇಳೆ ನಿಮಗೆ ಪ್ಯಾನ್ ಆ್ಯಂಡ್ ಆಧಾರ್ ನಂಬರ್ ಹಾಕೋದು ಬೇಡ ಅಂತಂದರೆ ಐ ಡು ನಾಟ್ ಪೋಸ್ ಆಧಾರ್ ಆ್ಯಂಡ್ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ, ಅದು ಹೈಡ್ ಆಗುತ್ತೆ. ನೆಕ್ಸ್ಟು ನೀವು ಕೈಂಡ್ ಆಫ್ ಬಿಸ್ನೆಸ್ ಏನು ಚೂಸ್ ಮಾಡಿರ್ತಾರೆ ಅದು ಬೈ ಡಿಫಾಲ್ಟಾಗಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡಿ ಕಂಪ್ಲೀಟಾಗಿ. ಅಡ್ರೆಸ್ಸು, ಸ್ಟೇಟು, ಡಿಸ್ಟಿಕ್ಕು ಮತ್ತು ಸಬ್ ಡಿಸ್ಟಿಕ್ಕು ಹಾಗೆ ವಿಲೇಜು ಸೆಲೆಕ್ಟ್ ಮಾಡಿ, ಮತ್ತು ಪಿನ್ ಕೋಡ್ ಕೂಡ ಹಾಕಿ. ಒಂದು ವೇಳೆ ನಿಮ್ಮ ಬಿಸ್ನೆಸ್ ಅಡ್ರೆಸ್ಸು ಮತ್ತು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಎರಡೂ ಸೇಮ್ ಇದ್ದರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿ, ಮೊಬೈಲ್ ನಂಬರ್, ಇಮೇಲ್ ID ಹಾಕಿ, ಕಾಂಟ್ಯಾಕ್ಟ್ ಪರ್ಸನ್ ನೇಮ್ ಹಾಕಿ. ಅದಾದಮೇಲೆ ನೀವು ಫುಡ್ ಲೈಸೆನ್ಸ್ ಎಷ್ಟು ವರ್ಷಕ್ಕೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಷ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಫುಡ್ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಬೇಕು ನಿಮ್ಮ ಬಿಸ್ನೆಸ್ಗೆ ತಕ್ಕಂತೆ. ಅದಾದಮೇಲೆ ನೀವು ಇನ್ ಕೇಸ್ ಆಫ್ ಬಿಸ್ನೆಸ್ ಇಂಟೆಂಡೆಡ್ ಡೇಟ್ ಆಫ್ ಸ್ಟಾರ್ಟ್, ಯಾವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಆ ಡೇಟು ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಅದಾದಮೇಲೆ ಸೋರ್ಸ್ ಆಫ್ ವಾಟರ್ ಸಪ್ಲೈ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಯೂನಿಟಲ್ಲಿ ಏನಾದರೂ ಎಲೆಕ್ಟ್ರಿಸಿಟಿ ಪವರ್ ಯೂಸ್ ಆಗುತ್ತೆ ಅನ್ನೋದಾದರೆ ಎಸ್ ಕೊಡಿ, ಇಲ್ಲಾಂತಂದರೆ ನೋ ಕೊಡಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ ಅದರ ಮೇಲೆ ಅದನ್ನು ರೀಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಡಿ. ಅದಾದಮೇಲೆ ಯೂಸರ್ ನೇಮ್ ಪಾಸ್ವರ್ಡ್ ಸೆಟ್ ಮಾಡಿ, ನಿಮ್ಮದೊಂದು ಫೋಟೋ ಮತ್ತು ID ಪ್ರೂಫು ಹಾಗೆ ಯೂನಿಟ್ ಫೋಟೋನ ಅಪ್ಲೋಡ್ ಮಾಡಿ. ಅದಾದ ನಂತರ ನಿಮಗೆ ಫುಡ್ ಲೈಸೆನ್ಸ್ ಅಪ್ಲೈ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಫುಡ್ ಲೈಸೆನ್ಸ್ನ ಅಪ್ಲೈ ಮಾಡಿ ಕೊಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.